ಹಾಗಿದ್ರೆ ಈ ಒಂದು CWMA ಸಭೆಯಲ್ಲಿ, ಮಹತ್ವವಾದಂತಹ ಸಭೆಯಲ್ಲಿ ಜಲಾಶಯಗಳ ಅಂಕಿ ಅಂಶದ ಬಗ್ಗೆ ಚರ್ಚೆ ಆಗಿದೆ. ಕರ್ನಾಟಕ ಈ ಒಂದು ಸಭೆಯಲ್ಲಿ ವಾದವನ್ನು ಮಂಡಿಸಿದೆ. CWRC ಆದೇಶ ಏನಿದೆ ಅದನ್ನು ಮರುಪರಿಶೀಲಿಸಬೇಕು ಅನ್ನುವಂಥ ವಾದವನ್ನು ಕರ್ನಾಟಕ ಮಾಡಿರುವಂಥದ್ದು. ಜುಲೈ 29ರ ವೇಳೆಗೆ ರಾಜ್ಯದಲ್ಲಿ 52 TMC ನೀರು ಸಂಗ್ರಹವಾಗಿದೆ. ಆದರೆ ತಮಿಳುನಾಡಿನ 3 ಜಲಾಶಯಗಳಲ್ಲಿ 43 TMC ಸಂಗ್ರಹ ಆಗಿದೆ. ಸೂಪರ್ ಎಲ್ ನಿನೋ ಪರಿಣಾಮ, ಇದರ ಎಫೆಕ್ಟ್ನಿಂದಾಗಿ ತೀವ್ರ ಮಳೆಯ ಕೊರತೆ ಉಂಟಾಗಿದೆ. ಜನರಿಗಾಗಿ ಕಾವೇರಿ ನೀರನ್ನು ಬಿಡುಗಡೆ ಮಾಡಿಲ್ಲ, ಅವರು ಕುಡಿಯೋದಕ್ಕೆ ಕೊಡಬೇಕು. ಹೀಗಿರುವಾಗ ತಮಿಳುನಾಡಿಗೆ ಯಾವ ರೀತಿಯಾದಂಥ ನೀರನ್ನು ಹರಿಸ್ಬೇಕು ನಾವು? ಈ ವಾದವನ್ನು ರಾಜ್ಯ ಸರ್ಕಾರ ಇವತ್ತು CWMA ಸಭೆ ಏನಾಯಿತು ಆ ಸಭೆಯಲ್ಲಿ ಈ ರೀತಿಯಾಗಿ ಹೇಳಿದೆ. ಇಷ್ಟೆಲ್ಲ ಪರಿಪರಿಯಾಗಿ ವಿವರಿಸಿದ್ರೂ ಕೂಡ CWMA ಅಧ್ಯಕ್ಷರು ಅಥವಾ ಸದಸ್ಯರು ಅದು ಯಾವ ಮಾನದಂಡವನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಆದೇಶವನ್ನು ಕೊಟ್ಟರು ದೇವರಿಗೆ ಗೊತ್ತು. ಯಾಕಂದರೆ ಇದು ಯಾವುದೋ ದುಡ್ಡಿನ ವಿಷಯ ಅಲ್ಲ, ಇದು ನೀರಿನ ವಿಷಯ, ಜನರ ಜೀವದ ಪ್ರಶ್ನೆ. ಬ್ಲೈಂಡ್ ಆಗಿ ಒಂದು ಆರ್ಡರ್ ಬರೀತಾರೆ ಅಂತಂದರೆ, ಆರ್ಡರ್ ಕೊಡ್ತಾರೆ ಅಂತಂದರೆ ವಸ್ತುಸ್ಥಿತಿಗಳೇನಿದೆ, ಡ್ಯಾಮ್ಗಳಲ್ಲಿ ಪ್ರಸ್ತುತ ನೀರಿನ ಮಟ್ಟ ಏನಿದೆ, ಮಳೆ ಬರುವಂಥ ಚಾನ್ಸಸ್ ಇದೆಯಾ ಇಲ್ವಾ, ರಾಜ್ಯವ್ಯಾಪಿ ಎಷ್ಟು ಕೊರತೆ ಉಂಟಾಗಿದೆ, ಬೆಳೆಗಳು ಯಾವ ರೀತಿಯಾಗಿದ್ದಾವೆ, ಬೆಳೆಗಳು ನೀರನ್ನು ಪಡೆದುಕೊಂಡಿದ್ದಾವ ಇಲ್ವಾ, ಮುಂದೆ ಮಳೆ ಬರುತ್ತಾ ಇಲ್ವಾ, ಇದೆಲ್ಲವನ್ನೂ ಕೂಡ ಆ್ಯಸ್ ಅ ಹೋಲ್ ಸ್ಟಡಿ ಮಾಡಿ ಪರಿಗಣನೆಗೆ ತೆಗೆದುಕೊಂಡು ನಂತರ ಕೊಡಬೇಕಾದಂಥ ಒಂದು ಆರ್ಡರ್ ಇದು. ಯಾವುದೋ ಒಂದು ಟೀಮ್, ಒಂದು ಲೀಗಲ್ ಟೀಮ್ ಪ್ರಬಲವಾಗಿ ವಾದ ಮಂಡಿಸ್ತು, ಅವರೇ ಗೆದ್ದರು, ಆಯಿತು ತಗೊಳ್ಳಿ 3500 TMC, ಈ ರೀತಿಯಾಗಲ್ಲ ಕೊಡುವಂಥದ್ದು ನಿರ್ಧಾರವನ್ನು. ಸೊ ಇದು ರಾಜ್ಯ ರೈತರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ರೈತರು ಕೂಡ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ. ವಸ್ತುಸ್ಥಿತಿಯನ್ನು ಅರಿತು ಆದೇಶವನ್ನು ನೀಡಬೇಕಾಗಿತ್ತು ಅಂತ ಹೇಳಿ ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರಮೋಹನ್, ಇದು ಹೈ ವೋಲ್ಟೇಜ್ ಸಭೆ ಇವತ್ತು ದೆಹಲಿಯಲ್ಲಿ ನಡೆಯಿತು. ಬಹುಶಃ CWRC ಏನೋ ಒಂದು ಆದೇಶವನ್ನು ಕೊಟ್ಟಿದೆ, ಆದರೆ CWMA ಇದನ್ನು ಪರಿಶೀಲನೆ ಮಾಡಿ ರಾಜ್ಯದ ಪರವಾಗಿ ತೀರ್ಪನ್ನು ಕೊಡುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇತ್ತು. ಆದರೆ ಇವತ್ತು ಆ ಆಶಾಭಾವನೆ ಕೂಡ ಕಮರಿ ಹೋಗಿದೆ. ಹಾಗಿದ್ರೆ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ರಾಜ್ಯ ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಏನೆಲ್ಲ ಹೇಳ್ತೀವಿ ಒಂದು ಸಭೆಯಲ್ಲಿ? ಹೌದು ರಾಹುಲ್, ಈಗ ಕರ್ನಾಟಕದ ಪರವಾಗಿ ಕೂಡ ಸಮರ್ಥವಾದಂಥ ವಾದವನ್ನು ಮಂಡಿಸಲಾಗಿದೆ. ಕರ್ನಾಟಕದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರು ಸಭೆಯಲ್ಲಿ ಭಾಗವಹಿಸಿ ವಾದವನ್ನು ಮಂಡಿಸಿದ್ದಾರೆ. ಮುಖ್ಯವಾಗಿ ಕರ್ನಾಟಕದಲ್ಲಿರುವ ನೀರಿನ ಸಂಕಷ್ಟ ಮತ್ತು ಕರ್ನಾಟಕದ ಕಾವೇರಿ ಕಣಿವೆ 4 ಡ್ಯಾಮ್ಗಳಿಗೂ ಕೂಡ ಜೂನ್ 1ರಿಂದ ಜುಲೈ 28, 29ರವರೆಗೆ ಹರಿದು ಬಂದಿರುವ ನೀರಿನ ಪ್ರಮಾಣದ ಬಗ್ಗೆ ವಸ್ತು ಚಿತ್ರವನ್ನು ಬಹುಶಃ ಒಂದು ಟೆಕ್ನಿಕಲ್ ಗ್ಲಿಚ್ ಆಗಿದೆ ಮತ್ತೆ ಸಭೆಗೆ ವಿವರಿಸಿದ್ದಾರೆ. ಮುಖ್ಯವಾಗಿ ಗೌರವ್ ಗುಪ್ತಾ ಅವರು ಸಭೆಯಲ್ಲಿ ವಿವರಿಸಿರ್ತಕ್ಕಂಥ ಅಂಶಗಳು ಏನೇನು ಮತ್ತು ಕರ್ನಾಟಕದ ವಾದ ಏನಾಗಿತ್ತು ಅನ್ನತಕ್ಕಂಥ ವಿವರ ಈಗ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯವಾಗಿದೆ. ಅದನ್ನು ನಾನೀಗ ವಿವರಿಸ್ತೇನೆ. ಮೊದಲದಾಗಿ ಇದು ಸಂಕಷ್ಟದ ವರ್ಷ ಆಗಿದೆ. ಆದ್ರೆ ಈಗ ಸೂಪರ್ ಎಲ್ ನಿನೋದ ಪ್ರಭಾವದ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಮಳೆಯ ಕೊರತೆ ಆಗಿದೆ. ಹೀಗಾಗಿ ಈ ಒಂದು ಸಂಕಷ್ಟವನ್ನ ಪರಿಗಣನೆಗೆ ತೆಗೆದುಕೊಂಡೇ ನೀರು ಹಂಚಿಕೆಯನ್ನ ಮಾಡಬೇಕಾಗುತ್ತೆ. ಜೊತೆಗೆ ಜುಲೈ 29ನೇ ತಾರೀಕು ಕರ್ನಾಟಕದ 4 ಡ್ಯಾಮ್ಗಳಲ್ಲಿ 52 TMC ನೀರಿದೆ. ತಮಿಳುನಾಡಿನ 3 ಡ್ಯಾಮ್ಗಳಲ್ಲಿ 43 TMC ನೀರಿದೆ. ಜೂನ್ 1, 2026ನೇ ತಾರೀಕು ಕರ್ನಾಟಕದ ಡ್ಯಾಮ್ಗಳಲ್ಲಿ 23 TMC ನೀರು ಮಾತ್ರ ಇತ್ತು. ಅಂದ್ರೆ ಮುಖ್ಯವಾಗಿ ಜಲವರ್ಷ ಆರಂಭ ಆಗೋದು ಜೂನ್ 1ನೇ ತಾರೀಕು. ಜೂನ್ 1ನೇ ತಾರೀಕು ಜಲವರ್ಷ ಆರಂಭ ಆದಂತಹ ಸಂದರ್ಭದಲ್ಲಿ 23 TMC ನೀರಿತ್ತು. ಆದ್ರೆ ಈಗ ಅದು ಜೂನ್ 1ನೇ ತಾರೀಕು ತಮಿಳುನಾಡಿನ ಡ್ಯಾಮ್ಗಳಲ್ಲಿ 47 TMC ಅಷ್ಟು ನೀರಿತ್ತು. ಅಂದ್ರೆ ಜೂನ್ 1ನೇ ತಾರೀಕು ಕರ್ನಾಟಕದ ಡ್ಯಾಮ್ಗಳಿಗಿಂತ ತಮಿಳುನಾಡಿನ ಡ್ಯಾಮ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರಿತ್ತು ಅನ್ನೋ ಅಂಶವನ್ನ ಗೌರವ್ ಗುಪ್ತಾ ಅವರು ಸಭೆಯ ಗಮನಕ್ಕೆ ತಂದಿದ್ದಾರೆ. ಜೂನ್ 1ರಿಂದ ಜುಲೈ 29ರವರೆಗೆ ಕರ್ನಾಟಕದ ಡ್ಯಾಮ್ಗಳಿಗೆ 38 TMC ಅಷ್ಟು ನೀರು ಹರಿದು ಬಂದಿದೆ. ಇದು ದೀರ್ಘಾವಧಿಯ ಸರಾಸರಿಯಾದಂತಹ 112 TMC ನೀರಿಗೆ ಹೋಲಿಕೆಯನ್ನ ಮಾಡಿದ್ರೆ ಸರಾಸರಿ 65% ನೀರು ಮಾತ್ರ ಕರ್ನಾಟಕದ ಡ್ಯಾಮ್ಗಳಿಗೆ ಹರಿದು ಬಂದಿದೆ. ಅಂದ್ರೆ ಇನ್ನು 35% ನೀರಿನ ಕೊರತೆ ಆಗಿದೆ. ಮುಖ್ಯವಾಗಿ ಜೂನ್ 1ರಿಂದ ಜುಲೈ 29ರವರೆಗೆ 112 TMC ಅಷ್ಟು ನೀರು ಕರ್ನಾಟಕದ ಡ್ಯಾಮ್ಗಳಿಗೆ ಹರಿದು ಬರಬೇಕಾಗಿತ್ತು. ಆದ್ರೆ 112 TMC ಅಷ್ಟು ನೀರು ಕರ್ನಾಟಕದ ಡ್ಯಾಮ್ಗಳಿಗೆ ಹರಿದು ಬಂದಿಲ್ಲ. ಈಗ ಹರಿದು ಬಂದಿರತಕ್ಕಂಥದ್ದು ನೀರಿನ ಪ್ರಮಾಣ ಕಡಿಮೆನೇ ಇದೆ. ಈ ಕಾರಣಕ್ಕಾಗಿ 65% ನೀರಿನ ಕೊರತೆ ಆಗಿದೆ. ಇನ್ನು ಈ ಸಂಕಷ್ಟದ ಕಾರಣದಿಂದ
ಕರ್ನಾಟಕದ ಕಾವೇರಿ ಕಣಿವೆನಲ್ಲಿ ನೀರಾವರಿಗೂ ಕೂಡ ನಾವು ಯಾವುದೂ ಬಿಡುಗಡೆಯನ್ನು ಕೂಡ ಮಾಡಿಲ್ಲ. ಏನಿದ್ರು ಕೂಡ ಕುಡಿಯುವ ನೀರಿನ ಉದ್ದೇಶಕ್ಕಾಗಿಯೇ ನೀರನ್ನ ಡ್ಯಾಮ್ಗಳಲ್ಲಿ ಸಂಗ್ರಹಿಸಿಟ್ಕೊಂಡಿದ್ದೇವೆ. ಇನ್ನು ಸೆಪ್ಟೆಂಬರ್ಗೂ ಮುನ್ನ ಸಂಕಷ್ಟದ ಪರಿಸ್ಥಿತಿಯನ್ನ ಅಂದಾಜಿಸುವಂತದ್ದು ಸರಿಯಲ್ಲ. ಯಾಕೆಂತಂದ್ರೆ ಇದು ಕರ್ನಾಟಕದ ಹಿತಾಸಕ್ತಿಗೆ ವಿರುದ್ಧ. ಈಗ ಸೆಪ್ಟೆಂಬರ್ ಅಂತ್ಯಕ್ಕೆ ಕರ್ನಾಟಕದಲ್ಲಿ ಮುಂಗಾರು ಮಳೆ ಅಂತ್ಯ ಆಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಕಾದು ಸಂಕಷ್ಟ ಎಷ್ಟು ಏನು ಅನ್ನೋದನ್ನ ಅಂದಾಜು ಮಾಡಬೇಕು ಮತ್ತು ಅಸೆಸ್ಮೆಂಟ್ ಮಾಡಬೇಕು ಅಂತೇಳಿ ಈಗ ಈ ಸಭೆಯಲ್ಲಿ ವಾದವನ್ನ ಮಾಡಿದ್ದಾರೆ. ಮತ್ತು ತಮಿಳುನಾಡಿನ 3 ಡ್ಯಾಮ್ಗಳಿಂದ ಈಗ 43 TMC ಅಡಿ ನೀರು ಸಂಗ್ರಹ ಇದೆ. ಇನ್ನು ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ನಿಂದ ಪ್ರತಿನಿತ್ಯ 1 TMC ಅಷ್ಟು ಡ್ಯಾಮ್ ನೀರನ್ನ ತಮಿಳುನಾಡಿನ ಬೆಳೆಗಳಿಗೆ ಬಳಕೆಯನ್ನು ಮಾಡಿಕೊಂಡ್ರು ಕೂಡ ಮುಂದಿನ 40 ದಿನಗಳವರೆಗೂ ಕೂಡ ನೀರನ್ನ ಬಳಕೆಯನ್ನು ಮಾಡ್ಕೊಳ್ಬಹುದು. ಕರ್ನಾಟಕ ಬಿಳಿಗೊಂಡ್ಲು ಜಲಮಾಪಕದ ಮೂಲಕ ನೀರನ್ನು ಹರಿಸದೇ ಇದ್ರೂ ಕೂಡ ಅಥವಾ ನೀರು ಬರದೇ ಇದ್ರೂ ಕೂಡ ತಮಿಳುನಾಡಿನಲ್ಲಿ ಈಗ ಮೆಟ್ಟೂರು ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರನ್ನ ಮುಂದಿನ 40 ದಿನದವರೆಗೂ ಕೂಡ ಬಳಕೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಅಲ್ಲಿ 43 TMC ಅಷ್ಟು ನೀರಿದೆ. ಹಾಗಾಗಿ ಪ್ರತಿನಿತ್ಯ ಒಂದೊಂದು TMC ನೀರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಮುಂದಿನ 40 ದಿನದವರೆಗೂ ಕೂಡ ತಮಿಳುನಾಡಿಗೆ ನೀರನ್ನ ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ, ಬಳಕೆ ಮಾಡ್ಕೊಳ್ಬಹುದು. ಆ ಕಾರಣಕ್ಕಾಗಿ ಈಗ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿರುವಂತಹ ಶಿಫಾರಸುಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸಬೇಕು, ಅದಕ್ಕೆ ಯಾವುದೇ ಮಾನ್ಯತೆಯನ್ನು ಕೊಡಬಾರದು ಅನ್ನೋ ವಾದವನ್ನು ಮಂಡಿಸಿದ್ದಾರೆ. ಆ ಒಂದು ಶಿಫಾರಸನ್ನು ರದ್ದುಪಡಿಸಬೇಕು. ಜೊತೆಗೆ ಸೆಪ್ಟೆಂಬರ್ ಅಂತ್ಯದವರೆಗೂ ಕೂಡ ಸಂಕಷ್ಟದ ಸ್ಥಿತಿಯನ್ನು ಅಂದಾಜನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿವರೆಗೂ ಕೂಡ ಕಾದು ಅದಾದ ಬಳಿಕ ಸಂಕಷ್ಟದ ಪರಿಸ್ಥಿತಿಯನ್ನು ಅಂದಾಜು ಮಾಡಬೇಕು ಅಂತೇಳಿ ಈ ಸಭೆಯಲ್ಲಿ ಗೌರವ್ ಗುಪ್ತಾ ಅವರು ವಾದವನ್ನು ಮಂಡಿಸಿದ್ದಾರೆ. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.